ಇಲ್ಲಿ ಟೋಲಲ್ಲಿ ಬರಲ್ವಾ ಹಾಟ್ಸ್ಪಾಟು? ಬಿಸ್ಕೆಟ್ ಏನು ಇಲ್ಲ, ಇದೈತೆ ತಗೋ. ಏನು ಇಷ್ಟ ಕೊಟ್ಟಿದ್ದೀರಾ? ಫುಲ್ ಕೊಡಲ್ವಾ? ಕಿರಣ್ ಎಕ್ಸ್ಪೋರ್ಟ್ ಕನ್ನಡ ಗೇಮಿಂಗ್ ಪಿ ಸಿ, ಗೇಮಿಂಗ್ ಪಿ ಸಿ, ಲ್ಯಾಪ್ಟಾಪ್. ಗುರು ಯಾವ ಕಾಲೇಜ್ ಚೇತಕ್ ಐತೆ? ನಂಬರ್ ನೋಡು, ನಂಬರು ಹೆಂಗೈತೆ? 1629 ಚೇತಕ್ಕು. ಪೇಂಟ್ ಬೇರೆ ಹೊಡ್ಸಿ ಏನ್ ಮೇಂಟೈನ್ ಮಾಡೋನ್ ಗುರು. ಯಪ್ಪ ಯಪ್ಪ ಯಪ್ಪ. ಅದ್ರಲ್ಲೂ ಅವ್ನಿಗೆ ಇಷ್ಟ ಎಲ್ಲಿ ಕುತ್ಕೊಂಡ್ರೆ ಹಾಳಾಗುತ್ತಂತ ನಿಂತ್ಕೊಂಡಿದ್ದಾನಲ್ಲ ಅದು ಅದು ಇಂಪಾರ್ಟೆಂಟು. चेतक है, इसको झुका के मारना पड़ता. झुका के कते मारो जी. ಹೆವಿ ಟ್ರಾಫಿಕ್ ಇದೆ ಬ್ರೋ. ಬೆಂಗಳೂರು ಆದ್ಮೇಲೆ ಡೆಲ್ಲಿ ಬರೋದು ಬ್ರೋ. ಬೆಂಗಳೂರು ಇಸ್ ದ ಮೋಸ್ಟ್ ನಂಬರ್ 1 ಇವ್ರೆ ನಮ್ಮವರ ಕಣ ಈಗ. ನಮ್ಮವರೇ ಬೆಂಗಳೂರು. RCB ಗೆದ್ದಾಗಿಂದ ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಆಗೋಗೈತೆ. ನಮ್ ದೇಶ ರೀ. ಆಂಬುಲೆನ್ಸ್ ಇಂದ ಸೇಮ್ ಮಧ್ಯದಲ್ಲಿ ಆಂಬುಲೆನ್ಸ್ ಸೈಡ್ ಹಾಕಿರ್ತಾನೆ, ಅವ್ನು ಹೋಗಿರ್ಲಿ ಬಿಡು ಅಂತ. ಮೊನ್ನೆ ನಮ್ಮ ಹೈದರಾಬಾದ್ ಇಂದ ಮ್ಯಾನೇಜರ್ ಬಂದಿದ್ದ. ಅವ್ನು ಜಸ್ಟ್ ಇಲ್ಲಿ ಕೋರಮಂಗ್ಲ ಬಿಲ್ಡಿಂಗ್ ಇಂದ ವೈಟ್ ಫೀಲ್ಡ್ ಬಿಲ್ಡಿಂಗ್ ಬರಕ್ಕೆ 4 ಅವರ್ ತಗೊಂಡಂತೆ. ಅವರು ಅಲ್ಲ ಮೆಟ್ರೋ ಅಲ್ಲ, ಅವ್ರಿಗೆಲ್ಲ ಕಾರೆಲ್ಲ ಇರುತ್ತಲ್ಲ ಮ್ಯಾನೇಜರ್ಸ್, ಅವರೆಲ್ಲ ಹಂಗ್ ಬರಕಾಗಲ್ಲ ಮೆಟ್ರೋದಲ್ಲ. ನೀನು ಅವ್ನ ಮರ್ಯಾದೆ ತೆಗೆದು ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಅವನೇನಂದ ಹೌ ಮೇಂಟೈನಿಂಗ್ ಅಂದ್ರೆ ಹೆಂಗೆ ಟ್ರಾಫಿಕ್ ಅಲ್ಲಿ ಮೇಂಟೈನ್ ಮಾಡ್ತಿದ್ದೀರಾ ನೀವು ಅಂತ. ನೆಕ್ಸ್ಟ್ ಟೈಮ್ ಬರಲ್ಲ ಅಂದವನು. ಇಲ್ಲ ನಾನು ಇದಕ್ಕೆ ಹೋಗ್ತೀನಿ ಅಂದವನು, ಇಲ್ಲಿಗೆ ಹೋಗ್ತೀನಿ, ನಾನು ಇಲ್ಲಿ ಬರಲ್ಲ ಅಂದವನು. ಅದೇ ದುಡ್ಡು ಹಾಳು ಮಾಡ್ಕೊಂಡಿದ್ದೀನಿ. ಶೇರ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಮಾಡಿಸ್ಕೊಡ್ತೀನಲ್ಲ ನಾನು. ಮಾಡ್ತೀರಾ? ಮ್ಯೂಚುವಲ್ ಫಂಡ್ ಹಾಕ್ಕೊಡ್ತೀನಿ. ಹೆಂಗ್ ಬ್ರೋ? ಹೆಂಗ್ ಯಾವ್ದು ಹೇಳ್ಬ್ರೋ? ಯಾವ್ದಾದ್ರು ಒಂದು ತಿಂಗಳು 5,000 ಹಾಕೋದು ಬಡವರು ಬ್ರೋ. 2,000 ನಿಫ್ಟಿ 500 ಇಂಡೆಕ್ಸ್ ಫಂಡ್ ಹಾಕು ಬ್ರೋ. ಎಷ್ಟಾಯ್ತು? 3,000 ಆಯ್ತಾ? ಇನ್ನು 1,000 ಗೋಲ್ಡ್ ಹಾಕು. 4,000 ಆಯ್ತಾ? ಇನ್ನು 1,000 ಸ್ಮಾಲ್ ಕಪ್ 250 ಇಂಡೆಕ್ಸ್ ಹಾಕು. ಇಷ್ಟೇ ಬ್ರೋ. ಇಷ್ಟು ಮಾಡು, ನೀನು ಉದ್ದಾರ ಆಯ್ತೆ. ನೀನು ಉದ್ದಾರ ಆಗಿಲ್ಲ ನಾನು ಕೇಳ್ತೀನಿ. ನಾನು ಡಿಸ್ಟ್ರಿಬ್ಯೂಟರ್ ಬ್ರೋ. ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ಗೊತ್ತಿರೋ ನಿನಗೆ? ಕಾರ್ಡ್ ಕೊಡ್ಬ್ರೋ ದಡ್ಡ ಅಂತ ನೀನು. ಕಾರ್ಡ್ ಮನೆ ಆಫೀಸಲ್ಲಿ ಐತೆ. ನಿಜವಾಗ್ಲೂ ಕಾಲ್ ಇಲ್ವಾ? ಇಲ್ಲ ಸುಮ್ಮನೆ ನಾಟಕ ಆಡ್ತಾವ ನಾವು. ಯಾರು? ನಿಜವಾಗ್ಲೂ ಕಾಲ್ ಇಲ್ವಾ? ನಾಟಕ ಆಡ್ತಾವ. ಕಾಲ್ ಜೂಮ್ ಮಾಡೋಣ. ಅವನು ಇವನು ಬರ್ತಾನಲ್ಲ, ಈ ಕಾಲಿಂದ ಈ ಕಾಲ್ ಚೇಂಜ್ ಮಾಡ್ಕೊಬಿಡ್ತೀನಿ ಅಂತ. ಅಲ್ಲಪ್ಪ, ಬೆಳಗಿಂದ ಒಂದೇ ಕಾಲಲ್ಲಿ ನಿಂತ್ಕೊಂಡು ಒಂದೇ ಸಮನೆ ಭಿಕ್ಷೆ ಬಿಡ್ತೀಯಲ್ಲ, ಕಾಲ್ ಒಯ್ಯೋದಿಲ್ವೇನಪ್ಪ? ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ ಬ್ರೋ. ಮೈ ಕೈ ಎಲ್ಲ ಗಟ್ಟಿಗೆ ಐತಲ್ಲ ಬ್ರೋ. ದನ ತಿನ್ನಂಗ್ ತಿಂತ ಅನ್ಸುತ್ತೆ ಬ್ರೋ. ಚೆನ್ನಾಗಿರಲ್ಲ ಗುರು. ಕೆಲಸ ಮಾಡ್ರೆ ಕಾಸು ಕೊಡೋಣ ಅಂತ ಪಕ್ಕ ಕ್ಯಾಮ್ರಾ ಇಟ್ಕೊಂಡಾಗ ನೀನ್ ಹತ್ರ ಬರ್ತಾನ ಬ್ರೋ. ನೀನು ದುಡ್ಡು ಹಾಕತ್ತಾರ ಇದು ಬ್ರೋ. ದುಡ್ಡು 20 ರೂಪಾಯಿ ಇದನ್ನೇ ಇಲ್ವಾ? ಬಿಸ್ಕೆಟ್ ಅರ ಕೊಡು ಬ್ರೋ. ಬೈದ ಗುರು ನಿಜವಾಗ್ಲು ಬ್ರೋ. ಬೈ ಬಿಸ್ಕೆಟ್ ಏನು ಇಲ್ಲ, ಇದೈತೆ ತಗೋ. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇದು ಬ್ರೋ, ಇದು ಕಂಟೆಂಟ್ ಅಂದ್ರೆ ನಮ್ದು. ಬಿಸ್ಕೆಟ್ ಹೆಂಗ್ ತಿಕ್ಕ ಹೊಡ್ದಿರಲ್ಲ ಹೇಳು. ಕಿಡ್ನಿ ಮಾಡ್ಬಿಟ್ಟು iPhone 13 ತಗೊಂಡಿದ್ದೀನಿ ನಾನು. iPhone 17 ಬಂದಿದೆ. ಕಿಡ್ನಿನೇ ಇಲ್ಲ ಮಾರಕ್ಕೆ ಅಂತ. ಇಲ್ಲಿ ಇಡ್ಲಿ ತಿದ್ದೆ ಬ್ರೋ. ದೋಸೆ ಚಿಕನ್ ಐತೆ ನೋಡಿ ಬಾ ಬ್ರೋ, ಹೋಗೋಣ. ಒಂದು ಪ್ಲೇನ್ ದೋಸೆ, ಒಂದು ಮಸಾಲೆ ದೋಸೆ, ಒಂದು ಬಾದಾಮು. ಕೊಟ್ಟೆ. ಏನು ಇಷ್ಟ ಕೊಟ್ಟಿದ್ದೀರಾ? ಫುಲ್ ಕೊಡಲ್ವಾ? 10 ಪೈಸೆಗೆ ಫುಲ್ ಡೀಟೇಲ್ ಬೇಕಾ? ತಗೊಳ್ಳೋ. ನೀನು 10 ಪೈಸೆ ಬೇಡ, ಏನು ಬೇಡ, ಇದನ್ನ ತಗೊಂಡು ಎಗರ್ಕೊಳ್ಳ. ನೋಡಿ, ನಮಗೋಸ್ಕರ ಫುಲ್ ಆಗಿ ಕೊಡ್ದವ್ರೆ. ಎಲ್ಲರಿಗೂ ಅಷ್ಟೇ ಕೊಡೋದು. ಥ್ಯಾಂಕ್ ಯು ಬ್ರೋ. ಆಹಾ ಮಚ್ಚ, ನೋಡ್ದೆ? ನಾನು ನೋಡಿದೆ ಮಚ್ಚ. ಮಸಾಲೆ ದೋಸೆ ಎಷ್ಟು ಚೆನ್ನಾಗಿದೆ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ಕಿರಣ್ ಎಕ್ಸ್ಪೋರ್ಟ್ ಕನ್ನಡ. ನೋಡಿ, ನಮ್ಮ ಹತ್ರ ಇರೋ ಬರೀ 15 ಸಬ್ಸ್ಕ್ರೈಬರ್ಸು, 14ನೇ ಸಬ್ಸ್ಕ್ರೈಬರ್ಸು. ನಮ್ಮ ಚಾನಲ್ ಸಿಕ್ಕಿಲ್ದಿರ ಅಷ್ಟು ಬೆಳೆದಿದೆ ಅಂದ್ರೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಗೇಮಿಂಗ್ PC, ಗೇಮಿಂಗ್ PC, ಲ್ಯಾಪ್ಟಾಪ್. ಟೇಕ್ ಮೈ ನಂಬರ್. ಬ್ರೋ. ಮಹಾಲಕ್ಷ್ಮಿ ಲೇಔಟ್. ವೈನಾಡ್ ಇವೆಂಟ್. ವೈನಾಡ್ ಮುನ್ನಾರ್. ಕಣ್ಣೂರು. ವೈನಾಡ್ ಇಸ್ ನ್ಯಾಚುರಲ್ ಬ್ಯೂಟಿ ಸರ್. ಏನದು ಬಿಡ್ತಿದ್ದಾರೆ ಇದು ನೋಡಿ. ಇದು ಯಾವಾಗಲೂ ಇದೆಯಲ್ಲ, ಇದು ಆಟೋ ಸ್ಟಾರ್ಟ್ ಬಟನ್. ಯಾವುದೇ ಗಾಡಿ ತಗೊಳ್ಳಿ, ಹೊಸ ಗಾಡಿ, ಈ ಸ್ಕ್ಯಾಮ್ ಫೀಚರ್ನ ಆಫ್ ಮಾಡಿ. ಏನು ಮಾಡೋದೇ ಗೊತ್ತಾ? ಎಸ್ಪೆಷಲಿ ಡೀಸೆಲ್ ಗಾಡಿ ಯೂಸ್ ಮಾಡ್ತಿದ್ದಾರೆ ಅಂದರೆ, ಯಾವಾಗ ಜಾಸ್ತಿ ಫಾಸ್ಟಾಗಿ ಓಡಿಸ್ತೀರಾ, ಟ್ರಾಫಿಕಲ್ಲಿ ನಿಂತು ಹೋಗ್ತೀರಾ, ಟರ್ಬೋ ಅಂತ ಇರುತ್ತೆ ಆಯಿತಾ. ಆ ಟರ್ಬೋಲಿ ಆಯಿಲ್ ಸರ್ಕ್ಯುಲೇಷನ್ ನಿಂತ್ಬಿಡುತ್ತೆ. ಆಯಿಲ್ ಸರ್ಕ್ಯುಲೇಷನ್ ನಿಂತ್ಬಿಟ್ಟು ಟರ್ಬೋ ಫೇಲ್ಯೂರ್ ಆಗುತ್ತೆ. ಹಿಂಗಾಗುತ್ತೆ. ಇವಾಗ ಫಾಸ್ಟ್ ಹೋಯ್ತಿರ್ತೀಯ, 3000 4000 RPM ಅಲ್ಲಿ ಹೋಯ್ತಿರ್ತೀಯ. ಸಡನ್ನಾಗಿ ಎಲ್ಲೋ ಸಿಗ್ನಲ್ ಬಂದು ನಿಲ್ಲಿಸ್ದಾಗ ಅದು ಇಂಜಿನ್ ಆಫ್ ಮಾಡಿಬಿಡುತ್ತೆ. ಇಂಜಿನ್ ಯಾವಾಗ ಆಫ್ ಆಗುತ್ತೆ? ಅವಾಗ ಆಯಿಲ್ ಪಂಪಿಂದ
ಆಯಿಲ್ ಪಂಪ್ ಆಗಲ್ಲ. ಎಲ್ಲಿಗೆ ಪಂಪ್ ಆಗಲ್ಲ? ಎಲ್ಲ ಕಾಂಪೊನೆಂಟ್ಸ್ ಪಂಪ್ ಆಗಲ್ಲ. ಆವಾಗ ಟರ್ಬೋಗೆ ಪಂಪ್ ಆಗಲ್ಲ. ಟರ್ಬೋ ಫುಲ್ ಬಿಸಿ ಆಗಿಬಿಟ್ಟಿರುತ್ತೆ. ಆಯಿಲ್ ಸಿಕ್ಕಿಲ್ಲ ಅಂದರೆ ಕೂಲ್ ಆಗಲ್ಲ ಅಂದರೆ ಲಾಂಗ್ ರಮ್ಮಲ್ಲಿ ಊಸ್ಟ್ ಆಗುತ್ತೆ. ಸೊ ಬೆಸ್ಟ್ ಆ ಫೀಚರ್ ಆಫ್ ಮಾಡಿಕೊಂಡು ಗಾಡಿ ಓಡಿಸ್ತಾರೆ. ಗಾಡಿಗೆ ಲೈಫ್ ಜಾಸ್ತಿ ಬರುತ್ತೆ. 10-20 ವರ್ಷ ಓಡಿಸ್ಬೋದು ನೀವು ನೋಡುತ್ತೆ. ಜಾಸ್ತಿ ಎಲ್ಲಿ ಹೋಗ್ತಾ ಇದೆಯಾ ಬ್ರೋ ನೀನು? ಮೈಸೂರಿಗೆ ಹೈವಾಗ ನೋಡಿ. ಅಲ್ಲಿ ಟೋಲ್ ಇಸ್ಕೊಂಡಾನೆ 250 ಏ ಕಟ್ಟನ ಏ ನಡಿ ಬ್ರೋ. I am a beggar boy. Please give me paisa. ನೀ ಏನು ನೀನ್ ಈಗಲೇ ಟೋಲ್ ಕಟ್ಟೋದಲ್ಲ ಅಲ್ಲಿ. ಅವ್ನು ಟೋಲ್ ಕಟ್ಟು ಬಾ ಹೇಳ್ತೀನಿ. ಆಯ್ತು ನಿಮಗೆ ಇದಾಕು ಒಂದು 200 ರೂಪಾಯಿ ಹಾಕು ಟೋಲ್. ಇನ್ನೊಂದು 300 ರೂಪಾಯಿ ಹಾಕು. ತಗೋ ಗಾಡಿ ನಂಬರ್ ಬ್ಯಾಲೆನ್ಸ್ ಇದೆ ಇಲ್ಲಿ ನೋಡಿ. ಇಲ್ಲಿ ಇದೇ ತುಕಾಲಿ ಫಾಸ್ಟ್ ಟ್ಯಾಗು, ಇದೇ ಬೂತು ಆಯಿತಾ. ಈಗಲೇ 1/4 ಗಂಟೆ ಕಾದೆ ಆಗಿಲ್ವಾ? 5 ನಿಮಿಷ ಬಿಟ್ಟು ಬರ್ತೀನಿ ತಡಿ. ಹಿಂದೆ ಕಡೆ ಹೋಗಿ ಆ ಕಡೆ ಫೋನ್ ಪೇಲಿ ನಿಮ್ಮ ಬ್ಯಾಲೆನ್ಸ್ ಎಷ್ಟಿದೆ ಅಂತ. ಬಟ್ ಇದು ಏನು ನೀವು ಇಂಟರ್ನೆಟ್ ಹಾಟ್ಸ್ಪಾಟ್ ಆನ್ ಮಾಡ್ಬಿಡು ನೀನು. ಇಲ್ಲಿ ಟೋಲಲ್ಲಿ ಬರಲ್ವಾ ಹಾಟ್ಸ್ಪಾಟು? ಮತ್ತೆ ಹಿಂದೆ ಹೋಗ್ಬಿಟ್ಟು ಮತ್ತೆ ಮುಂದೆ ಬಾ. ತೆಗ್ದಿಲ್ಲ ಅಣ್ಣ ಅದು ಗೊತ್ತಾಗುತ್ತೆ. ಅಪ್ಡೇಟ್ ಆಗಿದ್ರೆ ಗ್ರೀನ್ ಲೈಟ್ ಬರುತ್ತೆ. ಮತ್ತೆ ಅಪ್ಡೇಟ್ ಆಗಿಲ್ಲ. ನಮ್ದೆಲ್ಲ ತಪ್ಪದು. ನಮ್ಮ ನಂಬರ್ ತಪ್ಪಿದ್ದೀರಾ? ಸಾರಿ 49 ರೂಪಾಯಿ. ಇದೆಯಲ್ಲ ಅಣ್ಣ ಕಸ್ಟಮರ್ ಕಾಲ್ಗೆ ಕಾಲ್ ಮಾಡಿ. ಇದೆ ನೋಡಿ. ಇಲ್ಲ ಇನ್ನೊಂದ್ಸತಿ ಬರ್ತೀನಿ ಬಿಡಿ. ಆ ಕಡೆಯಿಂದ ಆ ಕಡೆ ಆಗುತ್ತೆ. ನೀವು ಕಸ್ಟಮರ್ ಕಾಲ್ ಮಾಡೋವರೆಗೂ ಅದು ಆಕ್ಟಿವ್ ಆಗಲ್ಲ. ಮತ್ತೆ ಇನ್ನೇನಕ್ಕೆ ತೊಗೊಬೇಕಿದ್ನ? ನಾನು ಹೇಳಿದೆ ನಿನಗೆ ಗೇಮಿಗೂ ಅಲ್ಲೇ ಲೆಫ್ಟ್ ತೊಗೊಂಡು ಹೋಗ್ತಿದ್ದೆ ಸರ್ವಿಸ್ ರೋಡಲ್ಲಿ. ನಾನು ಒಂದು ಪ್ರೂವ್ ಮಾಡಿ ಬಂದಿದ್ದೀನಿ. ಹಂಗಾಗಿ ನನಗೆ ಗೊತ್ತು ಇಲ್ಲಿ ಬಂದಿದ್ದೀನಿ. ದುಡ್ಡಿಗೆ ಕಷ್ಟ ಆದರೂ ತಂದು ಮಾಡೋ ಕೆಪಾಸಿಟಿ ನನಗಿದೆ. ಹಿಡ್ಕೋ. ಕಸ್ಟಮರ್ ಕಾಲ್ಗೆ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್. ವಿ ರಿಯಲಿ ಅಪ್ರಿಷಿಯೇಟ್. ಆಗಿದೆಯಾ? ಹಾಂ ಮಚ್ಚಾ ಹೀಗೆ ಫೈನಲಿ 1/4 ಗಂಟೆ ಕಾದಾದ್ಮೇಲೆ ಟೋಲರ್ ಬಿಟ್ರು ನಮ್ಮನ್ನ. ಹೋಯ್ತಾ ಇದೀವಿ ನಾವು ಇವಾಗ. ಒಂದೇ ಒಂದು ಅಪ್ಡೇಟ್. ID ಯಾವ್ದಾರು ಬ್ಯಾಂಕ್ ಅದು ನೀರು ಆನ್ ಮಾಡ್ಕೊಂಡು ಮಾಡ್ಬ್ರೋ. ಹಿಂದಕ್ಕೆ ಹೋಗಿ ಮುಂದಕ್ಕೆ ಬನ್ನಿ. ಹಾಂ ಆಗಿದೆ. ಥ್ಯಾಂಕ್ ಯು ಮ್ಯಾಮ್ ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ 1/4 ಗಂಟೆ ವೇಸ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಬ್ರೋ. ನಾನು ಸರ್ವಿಸ್ ರೋಡಲ್ಲಿ ಹೋಗಿದ್ದೀರಾ ಇನ್ನೂ ಬೇಗ ಹೋಗ್ತಿದ್ದೆ. ಅವ್ನು ನೋಡ್ಬೇಕು ನಾನು ಉಂಡೆನ ಹೋಗೋಣ ಹತ್ರ. ಸ್ವಲ್ಪ ನಿಧಾನ, ಕಾಮ್ ಡೌನ್. ಅವ್ನು ನಿಧಾನಕ್ಕೆ ಅವನೇ ನೋಡಿ. ಇಲ್ಲಿ ಎಂತ ಆರಾಮ ಸಾಮ್ ನಮ್ದು. ಇಲ್ಲಿ ನೋಡಿ ತಲೆ ಹಾಕೊಂಡು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೋಡಿ ಗೈಸ್, ಅವನ್ ಕಾರ್ ಓಡಿಸೋ ಟೈಮಲ್ಲಿ 200-300 ಇದ್ದ. ನಾನೇನಾದ್ರು 100 ದಾಟಿದ್ರೆ ಸಾಕು ಹೊಸ ಕಾರ್ ಅಂತಾನೆ. ಇದು ನನ್ನ ಅನುಭವ ಅಲ್ಲ, ಪ್ರತಿಯೊಬ್ಬರಿಗೂ ಆಗಿರೋ ಅನುಭವ. ಅಯ್ಯೋ ದುರ್ವಿಧಿಯೇ. ಒಳ್ಳೆ ಎಲ್ಲ ಇಡೀ ಬ್ರೋ ಗಾಡಿ ಓಡಿಸ್ತಾ ಇರೋದು ಯಾರು ಏನು ಗೊತ್ತಾಗಲ್ಲ. ಸಂತೋಷ ಗೋಳಿ ಮಗರ ಫಸ್ಟ್. ಯಾಕಂದ್ರೆ ಮತ್ತೆ 1 ವರ್ಷ 2 ವರ್ಷ ಮಾಡಿ ಬೇರೆ ಕಡೆ ಆರಾಮ ಹೋಗ್ಬಿಡು ಅಂತ. ಅದೇ ಹೇಳ್ತಾರೆ ಇಂಕ್ರಿಮೆಂಟ್ ನೋಡ್ಕೊಂಡು ಟ್ರೈ ಮಾಡ್ತಾರೆ ಅಂತ ಹೇಳೋದು ಅಷ್ಟೇ. ಬಟ್ ಕಂಫರ್ಟ್ ಝೋನ್ ಇಲ್ಲ. ಹುಡುಗಿ ಸೆಟ್ ಆಯ್ತಾ? ಅದೇ ನೋಡಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಏನು ಆಯ್ತು? ಅದೇನು ಆಗಿಲ್ವಾ? ನೋಡಿ ನಾವು HD ಕೋಟೆಗೆ ಹೋಗ್ತಿದ್ದೀವಿ. ಕಿತ್ತೋಗಿರೋ ರೋಡಲ್ಲಿ ಸಕ್ಕತ್ತಾಗಿರೋ ಸೀನ್ರಿ ನೋಡಿಕೊಂಡು ಕ್ಯಾಮ್ರಾಮನ್ ರವಿ ಜೊತೆ ಕಿರಣ್ ಸೈನಿಂಗ್ ಆಫ್. ಈ ಕಡೆ ಬರ್ಬೇಕು ಮಗ. 4 ವೀಲ್ ಡ್ರೈವ್ 4 ವೀಲ್ ಲೋ ಫಸ್ಟ್ ಗೇರ್ ಎಕ್ಸ್ಲೇಟರ್.